Good morning, everyone student from Professor V.H. Channal, B.B. Namagodar, First Grade College, Adward. Today, discussion about subject on the financial accounting steps conversion single entry to double entry system. The single and the steps convert single entry to double entry system. The single entry ದಿಂದ ಡಬಲ್ ಎಂಟ್ರಿನ ಕೌಂಟ್ ಆಗಬೇಕಾದ್ರೆ ಟೋಟಲ್ 5 ಸ್ಟೆಪ್ಸ್ ಬರ್ತಾವೆ. ಫಸ್ಟ್ ಒನ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸು, ಸೆಕೆಂಡ್ ಒನ್ ಈಸ್ ಟೋಟಲ್ ಡೇಟಾಸ್ ಅಕೌಂಟು, ಥರ್ಡ್ ಒನ್ ಈಸ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟು, ಫೋರ್ತ್ ಒನ್ ಈಸ್ ಬಿಲ್ಸ್ ಪೇಯಬಲ್ ಅಕೌಂಟು, ಫಿಫ್ತ್ ಒನ್ ಈಸ್ ಬಿಲ್ಸ್ ರಿಸೀವಬಲ್ ಅಕೌಂಟು, ನೆಕ್ಸ್ಟ್ ಇನ್ನೊಂದು ಬರ್ತದೆ ಎಷ್ಟು ಕ್ಯಾಶ್ ಅಕೌಂಟು. ಟೋಟಲಿ ಈ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಸಿಂಗಲ್ ಎಂಟ್ರಿದಿಂದ ಡಬಲ್ ಎಂಟ್ರಿನ ಕನ್ವರ್ಟ್ ಆಗಬೇಕಾದ್ರೆ ಟೋಟಲಿ 5 ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು. ನಮಗೆ ಏನು ಅವಶ್ಯಕತೆ ಇದೆಲ್ಲ ಅದನ್ನು ತಿಳ್ಕೊಂಡು ಮಾಡ್ಕೋಬೇಕು, ಅಕೌಂಟನ್ನು ಬಿಡಿಸೋಬೇಕಾಗ್ತದೆ. ಅಥವಾ ಫಸ್ಟ್ ಒನ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್. ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಂದ್ರೆ ಏನು ರೀ? ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್ ಅಂದರೆ ಇದೊಂದು ಬ್ಯಾಲೆನ್ಸ್ ಶೀಟ್ ಇದ್ದ ಹಾಗೆ ಅಂದ್ರೆ ಲಯಬಿಲಿಟಿ ಸೈಡ್ ಏನಿರ್ತಾವೆ ರೀ? ಕ್ಯಾಪಿಟಲ್ಸ್ ಅಂದ್ರೆ ಲಯಬಿಲಿಟಿ ಸೈಡ್ ಶೋ ಇನ್ ದ ಶೇರ್ ಕ್ಯಾಪಿಟಲ್, ಕ್ರೆಡಿಟರ್ಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಲೋನ್ಸು, ಹೌದ್ರಿ, ಇವೆಲ್ಲ ಲಯಬಿಲಿಟಿ ಸೈಡ್ ಇರ್ತದೆ. ಅಸೆಟ್ಸ್ ಬಿಲ್ಡಿಂಗ್, ಫರ್ನಿಚರ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೇಟಾಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಆಟ್ ಬ್ಯಾಂಕ್, ಇವೆಲ್ಲ ಏನಂತಾರೆ ಅಸೆಟ್ ಸೈಡ್ ಇರ್ತಾವೆ. ಜಸ್ಟ್ ಶೋ ಇನ್ ದ ಪ್ರಾಫಿಟ್ ಆ್ಯಂಡ್ ಅಂದ್ರೆ ಜಸ್ಟ್ ಲೈಕ್ ಎ ಬ್ಯಾಲೆನ್ಸಸ್. ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಂದ್ರೆ ಏನು ರೀ? ಇದೇನು ಒಂದು ಬ್ಯಾಲೆನ್ಸ್ ಶೀಟ್ ಇದ್ದ ಹಾಗೆ. ಇಟ್ ಈಸ್ a statement containing the various assets and liabilities of the business as on a it is a statement containing the various assets and liabilities of a business as on a particular date. It is just like a balance sheet because the asset are show the right hand side and the liability on the left hand side. ಅಂದ್ರೆ ಏನು ಮಾಡ್ಕೋಬೇಕ್ರಿ? ಬಲಗಡೆ ಸೈಡು ಅಸೆಟ್ ಇರ್ತದೆ, ಎಡಗಡೆ ಸೈಡು ಲಯಬಿಲಿಟೀಸ್ ಇರ್ತದೆ. ಅದು ಫಾರ್ಮ್ಯಾಟ್. ದ ಫಾರ್ಮ್ಯಾಟ್ ಯಾವ ಥರ ಹಾಕಬೇಕು? ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟು. ಲಯಬಿಲಿಟೀಸ್, ಅಮೌಂಟ್, ಅಸೆಟ್, ಅಮೌಂಟ್ 2 ಫೋಲ್ಡ್ ಮಾಡ್ಕೋಬೇಕು. ಎಡಗಡೆ ಸೈಡು ಲಯಬಿಲಿಟಿ ಹಾಕೋಬೇಕು, ಬಲಗಡೆ ಅಸೆಟನ್ನು ಹಾಕೋಬೇಕು. ಹೀಗಿದ್ದಾಗ ಅಸೆಟ್ ನಮ್ಗೆ ಗೊತ್ತಿರಬೇಕು. ಮೊದಲು ನಮಗೆ ಅಸೆಟ್ ಅಂದರೆ ಏನು, ಲಯಬಿಲಿಟೀಸ್ ಏನೋ ಗೊತ್ತಿರಬೇಕು. ಅಸೆಟ್ ಯಾವ ಬರ್ತಾವ್ರಿ? ಬಿಲ್ಡಿಂಗ್, plant and machinery, furniture and pictures, investment, stock, datas, prepaid insurance, cash in hand, cash at bank. ಇವೆಲ್ಲ ಅಂದರೆ ಅಸೆಟ್ಟು. ಈ ಅಸೆಟ್ ಎಲ್ಲ ಬಲಗಡೆ ಸೈಡ್ ಬರ್ತಾವಲ್ಲ, ಅಸೆಟನ್ನು ತಗೋಬೇಕು. ನಂತರ ಈ ಎಡಗಡೆ ಸೈಡ್ ಕ್ರೆಡಿಟರ್ಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಡಿಬೆಂಚರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಎಕ್ಸೆಟ್ರಾ ಅಂದ್ರೆ ಎನಿ ಅದರ್ ಲಯಬಿಲಿಟೀಸ್ ಬರ್ತಾವ್ರಿ. ಹೀಗಿದ್ದಾಗ ಫಸ್ಟ್ ಏನು ಮಾಡ್ಕೋಬೇಕು ರೀ? ಟೋಟಲ್ ಅಸೆಟ್ ಸೈಡ್ ಎಲ್ಲ ವ್ಯಾಲ್ಯೂನ ತೊಗೋಬೇಕು, ತೊಗೊಂಡು ಕೂಡಿಸೋಬೇಕು. ಕೂಡಿಸೋದ ನಂತರ ಇಲ್ಲೇನು ಕ್ರೆಡಿಟರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬ್ಯಾಲೆನ್ಸ್ ಉಳಿತದಲ್ಲ ಅದು ಓಪನಿಂಗ್ ಕ್ಯಾಪಿಟಲ್ ಆಗಿರ್ತದೆ. ಇದನ್ನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬಿಡಿಸೋ ಉದ್ದೇಶ ಏನು ರೀ? ಸ್ಟೇಟ್ಮೆಂಟ್ ಆಫ್ ಬಿಡಿಸೋ ಉದ್ದೇಶ ಏನು ರೀ? ಇದನ್ನ ಕ್ಯಾಲ್ಕುಲೇಷನ್ ಮಾಡೋ ಸಂಬಂಧ ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ರೀ? ಓಪನಿಂಗ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡೋ ಸಂಬಂಧ ಏನು ಮಾಡಬೇಕಾಗತ್ತೆ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಬೇಕು. ಏನು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ? ಕ್ಯಾಪಿಟಲ್ ಎಷ್ಟು, ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಐತಿ ತಿಳ್ಕೋ ಸಲುವಾಗಿ ನಾವು ಏನು ಮಾಡ್ಕೋಬೇಕ್ರಿ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಬೇಕು. ಇದನ್ನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಯಾಕೆ ಬಿಡಿಸ್ಬೇಕ್ರಿ? ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಐತನೋ ತಿಳ್ಕೋ ಸಲುವಾಗಿ ಏನು ಮಾಡ್ಕೋಬೇಕ್ರಿ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ನಾವು ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಗೊತ್ತಾ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದರೆ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟು. ಇದನ್ನು ಎದಕ್ಕೆ ನಾವು ಬಿಡಿಸ್ಬೇಕಂದ್ರೆ ಓಪನಿಂಗ್ ಕ್ಯಾಪಿಟಲ್ ತಿಳ್ಕೋ ಸಂಬಂಧ ಏನು ಮಾಡ್ಕೋಬೇಕಾಗತ್ತೆ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಬೇಕು. ಅಂದರೆ
ಬಲಗಡೆ ಸೈಡ್ ಏನು ಬರ್ತಾವೆ ಅಸೆಟ್ ಬರ್ತಾವ, ಎಡಗಡೆ ಸೈಡ್ ಏನು ಬರ್ತಾವೆ ಲ್ಯಾಬಿಲಿಟೀಸ್ ಬರ್ತಾವೆ. ಅದಕ್ಕಿಂತ ಏನು ಗೊತ್ತಿರಬೇಕು, ಅಸೆಟ್ ಯಾವ ಬರ್ತಾವೆ, ಲ್ಯಾಬಿಲಿಟೀಸ್ ಯಾವ ಬರ್ತಾವೆ ಗೊತ್ತಿರಬೇಕು. ಅವಾಗ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಇದನ್ನ ಎದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ರೀ, ಓಪನಿಂಗ್ ಕ್ಯಾಪಿಟಲ್ ತಿಳ್ಕೋ ಸಂಬಂಧ ಏನು ಮಾಡ್ಕೋಬೇಕು, ನಾವಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಬಿಡಿಸ್ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಎರಡಕ್ಕೂ ವ್ಯತ್ಯಾಸ ಏನು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗೆ ಮತ್ತು ಬ್ಯಾಲೆನ್ಸ್ಗೆ ವ್ಯತ್ಯಾಸ ಏನು ಅಂದರೆ ವ್ಯತ್ಯಾಸ ಅದ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅದಕ್ಕೆ ಬಿಡಿಸ್ಬೇಕಿರೋದು ಸಿಂಗಲ್ ಎಂಟ್ರಿ ಸಿಸ್ಟಮ್ದಾಗ ಬಿಡಿಸ್ಬೇಕು, ಬ್ಯಾಲೆನ್ಸ್ ಶೀಟ್ನ ಯಾವ ಬಿಡಿಸ್ಬೇಕು ಡಬಲ್ ಎಂಟ್ರಿ ಸಿಸ್ಟಮ್ದಾಗ ಬಿಡಿಸ್ಬೇಕು. ಹೌದ್ರಿ, ನಮಗೆ ಗೊತ್ತಿರಬೇಕು ಏನ್ರಿ ಡಿಫ್ರೆನ್ಸ್ ಬಿಟ್ವೀನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಡಿಫ್ರೆನ್ಸ್ on the statement of affairs side, first one is it is prepared in case of single entry system. Statement of affairs ಯಾವ ಬಿಡಿಸ್ಬೇಕ್ರಿ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಇದ್ದಾಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಯಾವ ಬಿಡಿಸ್ಬೇಕು, ಇಟ್ ಈಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ದಾಗ ಏನು ಮಾಡ್ಕೋಬೇಕ್ರಿ, ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕು. ಗೊತ್ತಾತ್ರಿ. ನೆಕ್ಸ್ಟ್ second one, the value of asset and liabilities show in the estimate and other information. ಅಂದರೆ ಏನು ರೀ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇರ್ತಕ್ಕಂಥ ಅಸೆಟ್ಟು ಮತ್ತು ಲಯಬಿಲಿಟಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಇರ್ತಾವ್ರಿ. ಎಸ್ಟಿಮೇಟೆಡ್ ವ್ಯಾಲ್ಯೂ ಆ್ಯಕ್ಚುಲಿ ಇರಂಗಿಲ್ಲ, ಎಸ್ಟಿಮೇಟೆಡ್ ವ್ಯಾಲ್ಯೂ ಇರ್ತಾವ್ರಿ. ಆದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಏನಿರ್ತದೆ, ದ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಶೋ ಇನ್ ದ ಆ್ಯಕ್ಚುಯಲ್ ರಿಕಾರ್ಡ್ಸ್. ಅಂತ ಆ್ಯಕ್ಚುಲಿ ಏನದಲ್ಲ ಆ ಏನು ರಿಕಾರ್ಡ್ಸ್ ಅದ ಇರ್ತದೆ ಎಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ. ನಂತರ ಥರ್ಡ್ ಒನ್ ಈಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆ್ಯಸ್ ಶೋ ಬೈ ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ರಿಲಯಬಲ್. ದ ಫೈನಾನ್ಷಿಯಲ್ ಪೊಸಿಷನ್ ಯಾವ ತೆರನಾಗಿ ಐತಿ, ಪ್ರೆಸೆಂಟ್ ಪೊಸಿಷನ್ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್. ಈ ಸದ್ಯಕ್ಕೆ ನಮ್ಮ ಬಿಸ್ನೆಸ್ದು ಫೈನಾನ್ಷಿಯಲ್ ಪೊಸಿಷನ್ ಯಾವ ತೆರನಾಗೈತಿ ಗೊತ್ತಾಗುವುದಿಲ್ಲ ಎಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇದ್ದಾಗ. ನೆಕ್ಸ್ಟ್ ಡಬಲ್ ಎಂಟ್ರಿ ಸಿಸ್ಟಮ್ ಇದ್ದಾಗ ದ ಫೈನಾನ್ಷಿಯಲ್ ಪೊಸಿಷನ್ ಶೋನ್ ಬೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಿಲಯಬಲ್. ದ ಡಬಲ್ ಎಂಟ್ರಿ ಸಿಸ್ಟಮ್ ಏನು ಗೊತ್ತಾಗ್ತದೆ ರೀ, ಫೈನಾನ್ಷಿಯಲ್ ಪೊಸಿಷನ್ ರಿಯಲ್ ಆಗಿ ಏನದ ಅದು ಪೊಸಿಷನ್ ನಮ್ಗೆ ಗೊತ್ತಾಗ್ತದೆ, ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ದಲ್ಲಿ ನಮಗೆ ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ದಿಸ್ ಸ್ಟೇಟ್ಮೆಂಟ್ is to specially to the find out profit and loss account. ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬಿಡಿಸ್ಬೇಕ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಿಡಿಸೋ ಸಲುವಾಗಿ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ದೇರ್ ಈಸ್ ನೋ ಸಚ್ ಪರ್ಪಸ್ ದಿಸ್ ಪ್ರಿಪ್ರೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟನ್ನು ಯಾವ ಪರ್ಪಸ್ವನ್ನು ಬಿಡಿಸ್ಲಿಕ್ಕೆ ಅಂದ್ರೆ ಸ್ಪೆಸಿಫಿಕ್ ಪರ್ಪಸ್ನ ಬಿಡಿಸಂಗಿಲ್ಲ. ಇದು ಏನು ಟೋಟಲ್ ಫೈನಾನ್ಷಿಯಲ್ ಪೊಸಿಷನ್ ತಿಳ್ಕೊಂಡು ಬಿಡಿಸ್ತೀವಿ. ಆದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನು ಬ್ಯಾಲೆನ್ಸ್ ಶೀಟ್ ಮತ್ತು ಫೈನಲ್ ಅಕೌಂಟನ್ನು ಬಿಡಿಸೋ ಸಲುವಾಗಿ, ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಬಿಡಿಸೋ ಸಲುವಾಗಿ ಏನು ಮಾಡ್ಕೋಬೇಕಾಗ್ತದೆ ರೀ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಬೇಕಾಗ್ತದೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. Next problems. How to prepare the statement of affairs. Problems. From the following particulars of Arun, who keeps his books under single entry system, prepare statement of affairs as on the respective date. From the following particulars of Arun, who keeps his books under single entry system, prepare statement of affairs as on respective date. ಅಂತ ಏನು ಕೊಟ್ಟಾನ್ರಿ, ಅಸೆಟ್ ಮತ್ತು ಲಯಬಿಲಿಟೀಸನ್ನು ಕೊಟ್ಟಾನ. ಇವನ್ನ ತೆಗೆದುಕೊಂಡು ಏನು ಮಾಡ್ಕೋಬೇಕ್ರಿ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಬಿಡಿಸ್ಬೇಕು. ಏನು ಕೊಟ್ಟಾನ್ರಿ, ಫರ್ನಿಚರ್ 2000, ಸ್ಟಾಕ್ 14,000, ಡೇಟಾಸ್ 12,800, ಪ್ರೀಪೇಡ್ ಇನ್ಶೂರೆನ್ಸ್ 200, cash 1000, creditors 9500, outstanding salary 5000. Even total information ಕೊಟ್ಟಾನ. ಫರ್ನಿಚರ್ ಎಷ್ಟು ರೀ, ಫರ್ನಿಚರ್ 2000, ಸ್ಟಾಕ್ 14,000, ಡೇಟಾಸ್ 12,800, ಪ್ರೀಪೇಡ್ ಇನ್ಶೂರೆನ್ಸ್ 200,
ಕ್ಯಾಶ್ 1000, ಕ್ರೆಡಿಟರ್ಸ್ 9500, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 500. ಇದು ಇನ್ಫಾರ್ಮೇಷನ್ ಪ್ರಾಬ್ಲಮ್ ಕೊಟ್ಟಾನ. ಇದನ್ನು ನಾವು ಬಿಡಿಸಬೇಕು. ಇದನ್ನು ಬಿಡಿಸ್ಬೇಕು ಫಸ್ಟ್ ನಿಮ್ಮ ಫಾರ್ಮ್ಯಾಟ್ ಗೊತ್ತಿರಬೇಕು. ಅಂದ್ರೆ ಫಾರ್ಮ್ಯಾಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಫಾರ್ಮ್ಯಾಟ್ ಹಾಕೋಬೇಕು. ಯಾವ ಥರ ಹಾಕೋಬೇಕು ರೀ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಲಯಬಿಲಿಟೀಸ್, ಅಮೌಂಟ್, ಅಸೆಟ್, ಅಮೌಂಟ್ ಹೀಗಿದ್ದಾಗ ಈ ಮೇಲ್ಗಡೆ ಕೊಟ್ಟಂಥ ಐಟಮ್ದಲ್ಲಿ 1 ಪಾಯಿಂಟ್ ಬಿಡಿಸೋದು ಬರಬೇಕು. ಫರ್ನಿಚರ್ ಇದು ಅಸೆಟ್ ಆಗಿದೆ. ಅಸೆಟ್ ಫರ್ನಿಚರ್ ತೊಗೊಂಡ್ರೆ ಎಷ್ಟು ರೀ? 2000. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸ್ಟಾಕ್, ಅದನ್ನು ಕೂಡ ಅಸೆಟ್ ತೊಗೊಂಡ್ರಿ ಸ್ಟಾಕ್. ನೆಕ್ಸ್ಟ್ ಡೆಟರ್ಸ್, ಇದು ಕೂಡ ಅಸೆಟ್, ಇದನ್ನು ಕೂಡ ಡೆಟರ್ಸ್ ಕೂಡ ಅಸೆಟ್, ಇದನ್ನು ಕೂಡ ಅಸೆಟ್ ಸೈಡ್ ಅಂತ ತೊಗೋಬೇಕು. ನಂತರ ಪ್ರೀಪೇಯ್ಡ್ ಇನ್ಶೂರೆನ್ಸ್, ಇದು ಕೂಡ ಅಸೆಟ್ ಆಗಿರೋದು ಅಸೆಟ್ ಸೈಡ್ ತೊಗೊಂಡ್ರಿ. ನಂತರ ಕ್ಯಾಶ್, ಇದು ಕೂಡ ಅಸೆಟ್ ಆಗಿರೋದು ಕ್ಯಾಶ್ ಅಸೆಟ್ ಸೈಡ್ ತೊಗೋಬೇಕು. ನಂತರ ಕ್ರೆಡಿಟರ್ಸ್ ಇದೇನು ರೀ? ಲಯಬಿಲಿಟಿ ಸೈಡ್ ತೊಗೋಬೇಕು. ನಂತರ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಇದು ಕೂಡ ಲಯಬಿಲಿಟಿ ಸೈಡ್ ತೊಗೋಬೇಕು. ಹೀಗಿದ್ದಾಗ ಟೋಟಲ್ ಅಂದ್ರೆ ಅಸೆಟ್ ಸೈಡ್ ತೊಗೋಬೇಕು ರೀ, ಲಯಬಿಲಿಟಿ ಸೈಡ್ ತೊಗೋಬೇಕು. ಟೋಟಲ್ ಇವಾಗ ಅಸೆಟ್ ಸೈಡ್ ಟೋಟಲ್ ಕೂಡಿಸಬೇಕು. 2000 ಪ್ಲಸ್ 14,000 ಪ್ಲಸ್ 12,800 ಪ್ಲಸ್ 200 ಪ್ಲಸ್ 1,000 ಟೋಟಲ್ ಎಷ್ಟಾತ್ರಿ? 13,000. ಇದನ್ನು 13,000 ಕೂಡ ಲಯಬಿಲಿಟಿ ಸೈಡ್ ತೊಗೋಬೇಕು. ಹೀಗಿದ್ದಾಗ ಡಿಫರೆನ್ಸ್ ಅಮೌಂಟ್ ಅಂದರೆ ಓಪನಿಂಗ್ ಕ್ಯಾಪಿಟಲ್ ಇಲ್ಲ, ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 30,000 ಟೋಟಲ್ ವ್ಯಾಲ್ಯೂ ಅದು. 13,000 ಒಳಗೆ 13,000 ಅದ ರೀ, ಹೌದ್ರಿ? 13,000 ಒಳಗೆ ಏನು ಮಾಡ್ಕೋಬೇಕಲ್ಲಿ? ಟೋಟಲ್ 30,000 ಮೈನಸ್ ಏನದ ರೀ? 10,000 ಏನು ರೀ? ಕ್ರೆಡಿಟರ್ಸ್ 9,500, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 5,000 ಟೋಟಲ್ ಎಷ್ಟಾದ್ರಿ? ಅದು 10,000. 20,000 ಒಳಗೆ 10,000 ಲೆಸ್ ಮಾಡಿದ್ರೆ ಎಷ್ಟು ಹೋದ್ರಿ? ಅದ 30,000 10,000 ಲೆಸ್ ಮಾಡಿದ್ರೆ ಎಷ್ಟು ಹೋದ್ರಿ? 20,000. 20,000 ಬಂತಿಲ್ಲ ರೀ. ಆ ಡಿಫರೆನ್ಸ್ ಅಮೌಂಟ್ ಈಸ್ ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್. ಇದನ್ನು ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ತಿಳ್ಕೋ ಸಂಬಂಧ ಏನು ಮಾಡ್ಕೋಬೇಕ್ರಿ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬಿಡಿಸ್ಬೇಕಾಗ್ತದೆ. ಅದಕ್ಕೆ ರೀ ಓಪನಿಂಗ್ ಕ್ಯಾಪಿಟಲ್ ಎಷ್ಟೈತಿ ಅಂತ ತಿಳ್ಕೋ ಸಲುವಾಗಿ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಬೇಕು. ಗೊತ್ತಾಯ್ತು ರೀ? ಇದನ್ನ ಈ ಥರ ಏನು ರೀ? ಫಸ್ಟ್ ನಮಗೆ ಪ್ರಾಬ್ಲಮನ್ನು ಬಿಡಿಸೋಕ್ಕಿಂತ ಮೊದಲು ನಮಗೆ ಏನು ಗೊತ್ತಿರಬೇಕು ರೀ? ಅಸೆಟ್ಸ್ ಯಾವು, ಲಯಬಿಲಿಟೀಸ್ ಯಾವು ಗೊತ್ತಿರಬೇಕು. ಅಂದ್ರೆ ನಮಗೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸ್ಲಿಕ್ಕೆ ನಮಗೆ ಈಜಿ ಆಗ್ತದೆ. ಗೊತ್ತಾಯ್ತು ರೀ? ಅಸೆಟ್ ಅಂದ್ರೆ ಅಸೆಟ್ ಸೈಡ್ ತೊಗೋಬೇಕು, ಲಯಬಿಲಿಟಿ ತೊಗೋಬೇಕು. ಡಿಫರೆನ್ಸ್ ಅಮೌಂಟ್ ಏನಾಗಿರ್ತದೆ ರೀ? ಓಪನಿಂಗ್ ಕ್ಯಾಪಿಟಲ್ ಆಗಿರ್ತದೆ. ಈ ಓಪನಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡೋ ಸಂಬಂಧ ಏನು ಮಾಡ್ಕೋಬೇಕಾಗ್ತದೆ? ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.